ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೇ ಕೇಳಿದಂತ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಗುರುಗಳಾದಂತ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು ಹಾಗೂ ದೀಪಯಕ್ಷಿಣಿ ಆರಾಧಕರು ಸಂತೋಷ್ ಭಟ್ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಗುರುಗಳೇ, ಜನರೇ ಕೇಳಿದಂತ ಕೆಲವೊಂದು ಪ್ರಶ್ನೆಗಳು ನಮ್ಮ ಹತ್ರ ಇದೆ, ಅದಕ್ಕೆಲ್ಲ ಉತ್ತರ ನೀವು ನೀಡ್ಬೇಕಾಗುತ್ತೆ. ಖಂಡಿತವಾಗ್ಲು. ಗುರುಗಳೇ, ಇವಾಗ ಕೆಲವರು ವಿದ್ಯೆ ಕಲಿಬೇಕು ಅಂತ ಇರ್ತಾರೆ, ಯಾವ ಶಾಸ್ತ್ರ ಕಲಿಯೋದು ಅಂತ ಗೊತ್ತಿರಲ್ಲ, ಯಾವ ಶಾಸ್ತ್ರ ಕಲಿತ್ರೆ ನಮ್ಗೆ ಅನುಕೂಲ ಆಗುತ್ತೆ, ವಿದ್ಯೆಗಳು ಕಲಿಬೇಕು, ಈ ತರದೆಲ್ಲ ಇರುತ್ತೆ. ಯಾವ ಶಾಸ್ತ್ರಗಳನ್ನ ಕಲಿತ್ರೆ ಅನುಕೂಲ ಆಗುತ್ತೆ, ಯಾವ ಶಾಸ್ತ್ರ ಸರಿ ಇಲ್ಲ, ಜನಗಳಿಗೆ ಅನುಕೂಲ ಅನಾನುಕೂಲತೆ ತರುತ್ತೆ, ಯಾವ್ದು ಮಾಡಿದ್ರೆ ಒಳ್ಳೇದು ಜನಗಳಿಗೆ? ನೀವು ನಿಮ್ಮಿಂದ ಏನಾದ್ರು ಶಾಸ್ತ್ರಗಳನ್ನ ಕಲಿಬಹುದಾ, ವಿದ್ಯೆಯನ್ನ ಕಲಿಬಹುದಾ ಗುರುಗಳೇ? ಖಂಡಿತವಾಗ್ಲು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಏನಾಗುತ್ತಂದ್ರೆ 64 ವಿದ್ಯೆಗಳಿದೆ. ಈ 64 ವಿದ್ಯೆಗಳಲ್ಲಿ ಯಾವುದಾದ್ರೂ ವಿದ್ಯೆಗಳನ್ನ ನಾವು ಕಲಿಯೋಕ್ಕೆ ನಮಗೆ ಮನುಷ್ಯರಾಗಿರ್ತಕ್ಕಂಥ ನಮಗೆ ಅರ್ಹತೆ ಇದೆ. ಆದರೆ ಏನಾಗ್ಬಿಡುತ್ತಂದ್ರೆ, ನಮ್ಮ ಒಂದು ಬುದ್ಧಿಶಕ್ತಿಗೆ, ನಮ್ಮ ತಂದೆ ತಾಯಿಗಳ ಒಂದು ಪೂರ್ವ ಪುಣ್ಯದಿಂದ ಕೆಲವು ವಿದ್ಯೆಗಳನ್ನ ನಾವು ಕಲ್ತು ಬಿಡ್ತೀವಿ, ಮುಂದುವರಿತೀವಿ. ಈಗ ಉದಾಹರಣೆಗೆ ಎಷ್ಟೋ ಸಿದ್ಧಿಗಳಿದೆ. ದೀಪಯಕ್ಷಿಣಿ ಸಿದ್ಧಿ ಇರ್ಬೋದು, ತಾಂತ್ರಿಕ ಯಕ್ಷಿಣಿ ಸಿದ್ಧಿ ಇರ್ಬೋದು, ಚರಯಕ್ಷಿಣಿ ಸಿದ್ಧಿ ಇರ್ಬೋದು, ಮಹಾಪದ್ಮಿನಿ ಸಿದ್ಧಿ ಇರ್ಬೋದು, ಆಂಜನೇಯನ ಸಿದ್ಧಿ ಇರ್ಬೋದು, ಭೈರವನ್ ಸಿದ್ಧಿ ಇರ್ಬೋದು. ಈ ಥರ ಸಿದ್ಧಿಗಳಲ್ಲಿ ಸುಮಾರಷ್ಟು ಇದೆ. ಮತ್ತು ಶಾಸ್ತ್ರಗಳಲ್ಲಿ ಕೌಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ತಾಂಡೂಲ ಶಾಸ್ತ್ರ, ಪ್ರಶ್ನಕುಂಡಲಿ, ಜ್ಯೋತಿಷ್ಯ, ಟ್ಯಾರೋ, ನ್ಯೂಮರಾಲಜಿ, ಹಸ್ತ ಸಾಮುದ್ರಿಕ, ಈ ಥರದ್ದೆಲ್ಲ ಬಹಳಷ್ಟು ಇದೆ. ನಾನು ಹೇಳೋದೇನಪ್ಪ ಅಂದರೆ, ಇದರಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಶಾಸ್ತ್ರವನ್ನು ನೀವು ಕಲೀಲೇಬೇಕು. ಅದರಲ್ಲಿ ಪ್ರಶ್ನಾಶಾಸ್ತ್ರವನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಯಾವುದು? ಈ 4 ಸೇರಿಸಿದ್ರೆ ಪ್ರಶ್ನಾಶಾಸ್ತ್ರ ಅಂತಾರೆ. ಇದರಲ್ಲಿ ಒಂದು ಕಲ್ತ್ರೆ ಸಾಕು. ಒಂದು ಕೌಡೆನೋ, ತಾಂಬೂಲನೋ, ಅಥವಾ ತಾಂಡೂಲನೋ, ಅಥವಾ ಪ್ರಶ್ನಕುಂಡಲಿನೋ, 4 ಪ್ರಶ್ನಾಶಾಸ್ತ್ರಕ್ಕೆ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಪ್ರಶ್ನಾಶಾಸ್ತ್ರಕ್ಕೆ ಬರಲ್ಲ. ಈಗ ಉದಾಹರಣೆಗೆ ನೀವು ಜ್ಯೋತಿಷಾಸ್ತ್ರ ಕಲಿತೀರಾ ಅನ್ಕೊಳ್ಳಿ. ಈಗ ಜ್ಯೋತಿಷಾಸ್ತ್ರ ನೀವು ಯಾವ ಲೆವೆಲ್ ತನಕ ಕಲಿಬಹುದು ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಲೆವೆಲ್ ಅಲ್ಲೇ ಹೇಳ್ಕೊಡೋದು ಎಲ್ಲರೂ. ಅದರಲ್ಲೂ ತಪ್ಪ ಹೇಳ್ಕೊಟ್ಬಿಡ್ತಾರೆ. ಗ್ರಹಗಳಲ್ಲಿ ಯಾವುದು ಗಂಡು ಗ್ರಹ, ಯಾವುದು ಹೆಣ್ಣು ಗ್ರಹ, ಯಾವ ನಪುಂಸಕ ಗ್ರಹ ಅಂತ ಗೊತ್ತಿಲ್ಲ. ದೃಷ್ಟಿಗಳು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಉಚ್ಚ ಸ್ಥಾನ ಯಾವುದು, ನೀಚ ಸ್ಥಾನ ಯಾವುದು ಅಂತ ಗೊತ್ತಿಲ್ಲ. ರಾಶಿಗಳ ಅಧಿಪತಿಗಳು ಯಾರು, ಲಗ್ನದ ಅಧಿಪತಿಗಳು ಯಾರು ಅಂತ ಗೊತ್ತಿಲ್ಲ. ಈ ತರ ಎಲ್ಲ ಸರಿಯಾಗಿ ಹೇಳ್ಕೊಡ್ದೇನೆ ಮೋಸ ಮಾಡುವಂತ ಬೇಕಾದಷ್ಟು ಜನ ಹೇಳ್ತಾರೆ. ಮತ್ತೆ ಜ್ಯೋತಿಷ್ಶಾಸ್ತ್ರಕ್ಕೆ ಒಂದು ಶಾಪ ಇದೆ, ಪಂಚಭವತಿ ಪಂಚನಾಭವತಿ ಅಂತ. ಅದಷ್ಟನ್ನು ನಾವು ಆಕ್ಯುರೇಟ್ ಆಗಿ ಹೇಳ್ಬೇಕಂದ್ರೆ ಫುಲ್ಲು ಡೀಪಾಗಿ ಹೋಗ್ಬೇಕಾಗತ್ತೆ. ಲಗ್ನದಿಂದ D60 ತನಕ ಚಾರ್ಟ್ಗೆ ಹೋಗ್ಬೇಕಾಗತ್ತೆ. ಆದ್ರೆ ನಾನು ಹೇಳೋದೇನು ಅಂದ್ರೆ, ಪ್ರಶ್ನಾಶಾಸ್ತ್ರ ಬಹಳ ಈಸಿಯಾಗಿರ್ತಕ್ಕಂಥ ಶಾಸ್ತ್ರ. 5 ರಿಂದ 10 ನಿಮಿಷದೊಳಗಡೆ ನಮ್ಗೆ ಉತ್ತರನೂ ಸಿಗುತ್ತೆ. ಆ ಉತ್ತರ ಸಿಗೋದ್ರಿಂದ ನಾವು ಪರಿಹಾರವನ್ನು ಕಂಡ್ಕೊಳ್ಬಹುದು, ಪರಿಹಾರವನ್ನು ಮಾಡ್ಬೋದು. ಅದರಿಂದ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗತ್ತೆ ಜನಗಳಿಗೆ. ಹಾಗಾಗಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಶಾಸ್ತ್ರವನ್ನು ಅಭ್ಯಾಸ ಮಾಡೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಅದರಲ್ಲಿ ಈ ತಾಂಬೂಲ ಶಾಸ್ತ್ರ ಅಂತಕ್ಕಂಥದ್ದಿದೆ. ವಿಳ್ಳೆದೆಲೆ ಅಡಿಕೆಯಿಂದ ನೋಡುವಂಥ ಶಾಸ್ತ್ರ ಅದು ತಾಂಬೂಲ. ಆ ವಿಳ್ಳೆದೆಲೆ ನಮಗೆ ಪ್ರತಿಯೊಂದನ್ನು ಹೇಳುತ್ತೆ. ಈಗ ಉದಾಹರಣೆಗೆ, ಒಂದು ಮನೆಯಲ್ಲಿ ಮದುವೆ ಆಗುತ್ತಾ ಆಗಲ್ವಾ, ಮದುವೆ ಹೆಂಗಾಗುತ್ತೆ, ಚೆನ್ನಾಗಾಗುತ್ತಾ, ಯಾವ ಕಡೆಯಿಂದ ಹುಡುಗಿ ಬರ್ತಾಳೆ ಅಥವಾ ಯಾವ ಕಡೆಯಿಂದ ಹುಡುಗ ಬರ್ತಾನೆ, ಆ ಹುಡುಗ ನೆಟ್ಟಿಗಿರ್ತಾನ ಅಥವಾ ಏನಾದ್ರು ಅವನಿಗೆ ದುರಭ್ಯಾಸಗಳಿದೆಯಾ, ಹುಡುಗಿ ನೆಟ್ಟಿಗಿರ್ತಾಳಾ ಅಥವಾ ದುರಭ್ಯಾಸ ಇದೆಯಾ, ಇವರಿಬ್ರಿಗೂ ಮದುವೆ ಆಗೇ ಆಗುತ್ತಾ ಆಗಲ್ವಾ, ಮನೆಯಲ್ಲಿ ಎಲ್ಲರೂ ಒಪ್ತಾರಾ, ಈ ಥರದ್ದು ಬಹಳಷ್ಟು ಪ್ರಶ್ನೆಗಳು. ಒಂದು ಕಳ್ತನ ಪ್ರಶ್ನೆ ತಗೊಳ್ಳಿ, ಯಾರು ಕಳ್ಳ, ಯಾವಾಗ ಕದ್ದ, ಏನು ವಿಚಾರ, ಏನು ಹೆಸರು, ಎಲ್ಲವೂ ಅದರಿಂದ ಗೊತ್ತಾಗುವಂಥದ್ದು. ಒಂದು ಮನೆ ಕಟ್ಟೋದಿರ್ಬೋದು. ಈ ಥರ ಬಹಳಷ್ಟು ಇದೆ ಶಾಸ್ತ್ರಗಳಲ್ಲಿ. ನಾವು ಬಿಡಿಸ್ತಾ ಹೋಗ್ತಾ ಇದ್ದಂಗೆ ಪ್ರಶ್ನೆಗಳು ಅದು ಬಹಳ ಒಂದು ಎಳೆಯಾಗಿ ಬಿಡಿಸ್ಕೊಂಡ್ಬಿಡುತ್ತೆ. ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಈ ಮಹಾವಿದ್ಯೆಗಳು ಕಾರಣ. ನಾನು ಜ್ಯೋತಿಷಾಸ್ತ್ರವನ್ನು ಕಂಡಮ್ ಮಾಡ್ತಾ ಇಲ್ಲ. ಜ್ಯೋತಿಷಾಸ್ತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರಿಂದನೇ ಈ ಶಾಸ್ತ್ರಗಳೆಲ್ಲ ಉಟ್ಕೊಂಡಿರೋದು. ಆದ್ರೆ ಹೇಳ್ಕೊಡ್ತಕ್ಕಂಥವ್ರು ಸರಿ ಇರಲ್ಲ, ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ನಾವು ಕೂಡ ಈಗ ನಾವು ಪ್ರಶ್ನೆಶಾಸ್ತ್ರ ಕಲಿಸ್ಕೊಡ್ಬೇಕಾದ್ರೆ ಮುಂಚೆ ಎಲ್ಲ 9 ದಿನ 15 ದಿನ 1 ತಿಂಗಳು ಎಲ್ಲ ಕ್ಲಾಸ್ ಮಾಡ್ತಾ ಇದ್ವಿ. ಅವಾಗ ಫಸ್ಟ್ ಬೇಸಿಕ್ ಲೆವೆಲ್ ಜ್ಯೋತಿಷವನ್ನ ಕಲಿಸ್ಕೊಟ್ಟು ಆಮೇಲೆ ಪ್ರಶ್ನಾಶಾಸ್ತ್ರವನ್ನು ಪ್ರಾರಂಭ ಮಾಡ್ತಾ ಇದ್ವಿ, ಚೆನ್ನಾಗಿ ಬರಲಿ ಅವರಿಗೆ ಅಂತ. ಎಷ್ಟೋ ಜನ ಎಕ್ಸ್ಪರ್ಟ್ಸ್ಗಳಾಗಿದ್ದಾರೆ. ಈಗ ನಾನು ಹೇಳೋದೇನು, ಹೆಣ್ಣು ಮಕ್ಕಳು ಕೂತ್ಕೊಂಡು ಮನೆಯಲ್ಲಿ ತಾಂಬೂಲ ಶಾಸ್ತ್ರವನ್ನ ಕಲಿಬಹುದು. ಗಂಡು ಮಕ್ಕಳು ಕೌಡೆ ಶಾಸ್ತ್ರವನ್ನ ಆ ಥರ ಏನಿಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತಕ್ಕಂಥ ಭೇದ ಇಲ್ಲ, ಮಾಡ್ಬೋದು. ಅದ್ರ ಜೊತೆಗೆ ಕೆಲವು ಸಿದ್ಧಿಗಳನ್ನ ತಗೋಬಹುದು. ಯಕ್ಷಿಣಿ ಸಿದ್ಧಿ ನೋಡಿ, ಈ ಸಿದ್ಧಿಗಳು ಅಂದ್ರೆ ಎದುರುಕೊಳ್ತಾರೆ.
ಕೆಲವರೆಲ್ಲ ಯಕ್ಷಿಣಿ ಸಿದ್ಧಿನ ಅದ್ ನಮ್ಗೆ ಹಂಗ್ ತೊಂದರೆ ಆಗತ್ತೆ ಹಿಂಗ್ ತೊಂದರೆ ಆಗತ್ತೆ ಅಂತ. ಆದ್ರೆ ಅದರಷ್ಟು ಅನುಕೂಲವಾಗುವಂತದ್ದು ಇನ್ನೊಂದು ಇಲ್ವೇ ಇಲ್ಲ. ಯಾಕಂದ್ರೆ ಅದೇ ನೀವ್ ಹೇಳಿದ್ರಲ್ಲ ಯಕ್ಷಿಣಿಯಲ್ಲಿ ತುಂಬಾ 64 ಯಕ್ಷಿಣಿಯರು ಇದ್ದಾರೆ ಅಂತ. ಅದೇ ಯಕ್ಷಿಣಿಯರ್ದು ಹೆದರ್ಕೊಳ್ತಾರೆ ತುಂಬಾ ಜನ, ಈ ಯಕ್ಷಿಣಿ ತಗೊಳ್ಳೋದ, ಯಾವ ಯಕ್ಷಿಣಿ ಬೆಟರು ಅಂತ. ನೋಡಿ ಹೆದರ್ಕೊಳ್ತಾರಂದ್ರೆ ಏನಾಗಿದೆ ಗೊತ್ತಾ, ಈಗ ಕೆಲವರು ಯೂಟ್ಯೂಬರ್ಗಳು ಯಕ್ಷಿಣಿನ ಒಂಥರ ಕ್ರೂಯಲ್ ಆಗಿ ತೋರಿಸಿದ್ದಾರೆ, ರಾಕ್ಷಸಿ ತರ ತೋರಿಸ್ಬಿಟ್ಟಿದ್ದಾರೆ, ಮತ್ತೆ ಬಲಿ ತಗೊಳ್ಳೋ ತರ ತೋರಿಸ್ಬಿಟ್ಟಿದ್ದಾರೆ. ಈಗ ಮಹಾಪದ್ಮಿನಿ ಯಕ್ಷಿಣಿಯಪ್ಪ ಲಕ್ಷ್ಮೀ ಸ್ವರೂಪಳಾಗಿರ್ತಾಳೆ, ಅವಳು ಯಾಕೆ ಬಲಿ ತಗೊಳ್ತಾಳೆ? ಅವಳ ಕೆಲಸ ಏನು? ದುಡ್ಡು ಕೊಡೋ ಅಂತದ್ದು, ಬೇಕಾದಷ್ಟು ಶ್ರೀಮಂತರನ್ನಾಗಿ ಭಿಕ್ಷುಕನನ್ನು ಕುಬೇರನಾಗಿ ಮಾಡಿಸುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಲ್ಲರೂ ನಾವು ಮಿಸ್ಗೈಡ್ ಮಾಡಬಾರ್ದು. ಈಗ ಯಕ್ಷಿಣಿಯರಲ್ಲಿ ಕೆಲವು ಯಕ್ಷಿಣಿಯರು ಇದ್ದಾರೆ, ಅವರೇನು ಭೂತ ಯಕ್ಷಿಣಿ ಅಂತ ಹೇಳ್ತೀವಿ ನಾವು, ಮಹಾ ಭಯಂಕರಿ ಯಕ್ಷಿಣಿ ಅಂತ ಹೇಳ್ತೀವಿ. ಇವರೆಲ್ಲ ಸ್ವಲ್ಪ ನಾವು ಆ ಒಂದು ಯಕ್ಷಿಣಿಯರಿಗೆ ನಾವು ಟಚ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವರೆಲ್ಲ ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಾರೆ. ಅದನ್ನ ಅಗೋರಿಗಳು, ನಾಗಸಾಧುಗಳು, ಸಿದ್ಧಿ ಸಾಧಕರು ಇಂಥದ್ದೆಲ್ಲ ಮಾಡ್ತಾರೆ. ಆದರೆ ನಮ್ಮ ಒಂದು ಇದರಲ್ಲಿ ಏನು ಅಂದರೆ, ನಾವು ಕೆಲವು ಯಕ್ಷಿಣಿಯರನ್ನ ತಗೊಂಡು ಆ ಸಿದ್ಧಿಗಳನ್ನ ಮಾಡಿಕೊಂಡು ನಾವು ಅದರಿಂದ ನಾವು ಅನುಕೂಲ ಮಾಡ್ಕೋಬಹುದು. ಈ ಥರದ್ದು ಇರುತ್ತೆ ಅಲ್ವಾ. ಇದರಲ್ಲಿ ಪ್ಲಸ್ಸು ಮೈನಸ್ನ ನಾವು ನೋಡ್ಬೇಕಾಗತ್ತೆ. ಸುಮ್ಮನೆ ಇಲ್ಲ ಅಂದ ತಕ್ಷಣ ಎಲ್ಲನೂ ಇಲ್ಲ ಅಂದ್ಬಿಟ್ರೆ ಹೆಂಗಾಗತ್ತೆ. ಹಾಗಾಗಿ ಈ ಶಾಸ್ತ್ರ ಇರ್ಬೋದು ಅಥವಾ ಸಿದ್ಧಿಗಳಿರ್ಬೋದು ನಮಗೆ ಜೀವನಕ್ಕೆ ತುಂಬ ಇಂಪಾರ್ಟೆಂಟು. ಅದರಿಂದಾನೇ ನಮ್ಮ ಜೀವನ ಒಂದು ಅನುಕೂಲ ಆಗುತ್ತೆ, ಒಂದು ಅಭಿವೃದ್ಧಿ ಆಗುತ್ತೆ. ಸೊ ನಾವು ಈಗ ನೆಕ್ಸ್ಟ್ ಕ್ಲಾಸಸ್ ಮಾಡಿದಾಗ ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ ಎಲ್ಲ ಹೇಳ್ಕೊಡೋಣ ಅಂತಿದ್ದೀವಿ. ಅದರಲ್ಲಿ ಎಷ್ಟು ಜನ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೋ ಅವರಿಗೆಲ್ಲ ಈ ಶಾಸ್ತ್ರದ ಒಂದು ಜ್ಞಾನ ಸಿಗುತ್ತೆ. ಆ ಜ್ಞಾನದಿಂದ ಅವರು ಒಂದಷ್ಟು ಜನಕ್ಕೆ ಅನುಕೂಲವನ್ನು ಮಾಡ್ಬೋದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳು ಇರುತ್ತೆ. ಗುರುಗಳೀಗ ಕೆಲವೊಂದು ಬ್ಯಾಚಸ್ ಗಳು ಆಗಿದಾವೆ ಪ್ರಶ್ನಾಶಾಸ್ತ್ರದ್ದು. ನೆಕ್ಸ್ಟ್ ಬ್ಯಾಚ್ ಯಾವಾಗ ತರಗತಿ ಪ್ರಾರಂಭ ಆಗುತ್ತೆ ಗುರುಗಳೇ? ನೋಡಿ, ನೆಕ್ಸ್ಟ್ ಇನ್ನೇನು ಶೀಘ್ರದಲ್ಲೇ ಆ ದೇವಿನ ನಾನು ಪ್ರಶ್ನೆ ಮಾಡಿದ್ದೀನಿ, ಆ ದೇವಿ ಉತ್ತರ ಕೊಟ್ಟ ತಕ್ಷಣ ಶುರು ಮಾಡ್ಬಿಡೋದೆ ಶೀಘ್ರದಲ್ಲೇ ಆಗುತ್ತೆ. ಅದು ನಾವು ಈ ಸಲ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಎಷ್ಟೋ ಸಲ ನಾವು ಕವಡೆ ಶಾಸ್ತ್ರಗಳನ್ನೆಲ್ಲ ಮಾಡಿದೀವಿ. ಈ ಸಲ ಸ್ಪೆಷಲ್ ಆಗಿ ತಾಂಬೂಲ ಶಾಸ್ತ್ರವನ್ನು ಸೇರಿಸ್ಕೊಂಡು, ವಿಳ್ಯದೆಲೆ ಅಡಿಕೆದು ತಾಂಬೂಲ ಶಾಸ್ತ್ರವನ್ನು ಸೇರಿಸ್ಕೊಂಡು ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ತಾಂತ್ರಿಕ ವಿದ್ಯೆ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಯಂತ್ರಶಾಸ್ತ್ರ, ಮಹಾಸಿದ್ಧಿಗಳು ಇವೆಲ್ಲ ಸೇರಿಸಿ ಒಂದು ಕ್ಲಾಸ್, ಅದ್ಭುತವಾಗಿರ್ತಕ್ಕಂಥ ಕ್ಲಾಸನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಒಂದು ಶಾಸ್ತ್ರವನ್ನ ಯಾರು ಒಂದು ಆಸಕ್ತಿ ಇರಬೇಕು, ಸುಮ್ಮನೆ ನಾವು ಏನೋ ಕಲಿತೀವಿ ಅಂತ ಬರೋದಲ್ಲ, ಅಥವಾ ಟೈಮ್ ಪಾಸ್ ಮಾಡ್ತೀವಿ ಅಂತ ಬರೋದಲ್ಲ, ಎಂಟರ್ಟೈನ್ಮೆಂಟ್ ತಗೊಳ್ತೀನಿ ಅಂತ ಬರೋದಲ್ಲ. ನಮಗೆ ಈ ಒಂದು ಕ್ಲಾಸಿಂದ ನಮಗೆ ಅನುಕೂಲ ಆಗಬೇಕು, ಮುಂದೆ ಜನ್ರೇಷನ್ಗೆ ನಾವು ಇದನ್ನು ಹೇಳ್ಕೊಡ್ಬೇಕು, ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಇಂಥವರೆಲ್ಲ ಇಂಟ್ರೆಸ್ಟ್ ಇಟ್ಟು ಬಂದಾಗ ಬಹಳಷ್ಟು ಅನುಕೂಲಗಳು ಆಗುತ್ತೆ. ಗುರುಗಳೇ, ಕೆಲವ್ರ ಪ್ರಶ್ನೆ ಈಗ ಬೇಸಿಕ್ ಪ್ರಶ್ನಾಶಾಸ್ತ್ರದಲ್ಲಿ ಜ್ಯೋತಿಷ್ಯದ ಬಗ್ಗೆ ಗೊತ್ತಿರೋರೇ ಬರ್ಬೇಕು, ಆ ತರದ್ ಏನಾದ್ರು ಇದೆಯಾ? ಬೇಸಿಕ್ ಗೊತ್ತಿರೋರೇನೆ ಅಥವಾ ಏನು ಗೊತ್ತಿಲ್ಲದೆ ಇರೋರು ಕೂಡ ಬಂದು ಕಲಿಬಹುದಾ? ನೋಡಿ, ಇದರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ಏನು ಇದಕ್ಕೆ ಬೇಕು ಅಂತಕ್ಕಂಥದ್ದು ಇಲ್ಲ. ನಾವು ದೊಡ್ಡ ಜ್ಯೋತಿಷ್ಯ ಪಂಡಿತರಾಗಿರ್ಬೇಕು ಆ ಥರದ್ದೆಲ್ಲ ಇಲ್ಲ. ಅವ್ರು ಡೇ ಒಂದಿಂದ ಕಲಿತಾ ಇದ್ದೀನಿ, ನಾನು ತುಂಬಾ ಬೇಸಿಕ್ ಲೆವೆಲಿಂದ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ಅಂಥವ್ರಿಗಾಗ್ಲಿ ಅಥವಾ ಕಲ್ತಿರೋರಿಗಾಗ್ಲಿ ಒಂದೇ ಪಾಠ ಅವರಿಗೂ ಬರುತ್ತೆ, ಇವ್ರಿಗೂ ಬರುತ್ತೆ, ಆ ಥರ ನಾವು ಹೇಳ್ಕೊಡೋದು. ಇವಾಗ ಎಷ್ಟೋ ಜನಕ್ಕೆ ಏನು ಗೊತ್ತಿಲ್ಲ, ಹಳ್ಳಿಯಿಂದೆಲ್ಲ ಬಂದಿರ್ತಾರೆ, ಅವರು ಆಕ್ಚುಲಿ ಓದಕ್ ಬರೆಯಕ್ಕೆ ಎಲ್ಲ ಬರಲ್ಲ, ಅಂಥವರೆಲ್ಲ ಇವತ್ತು ಪ್ರಶ್ನೆ ಆಗಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಆ ಲೆವೆಲ್ಗೆ ನಾವು ಅವ್ರನ್ನ ರೆಡಿ ಮಾಡಿದೀವಿ. ಹಾಗಾಗಿ ಅವ್ರಿಗೆ ಏನು ಗೊತ್ತಿಲ್ದಿದ್ರು ಪರವಾಗಿಲ್ಲ, ನಾವು ಫಸ್ಟಿಂದಾನೇ ಅವ್ರಿಗೆ ನಾವು ಅದನ್ನ ಹೇಳ್ಕೊಡುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಶಾಸ್ತ್ರ, ಯಾವ ವಿದ್ಯೆನ ಕಲ್ತ್ರೆ ಉತ್ತಮ ಅಂತ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಚಸ್ ಗಳು ಕೂಡ, ಕ್ಲಾಸ್ಗಳು ಕೂಡ ಮಾಡ್ತಾ ಇದ್ದಾರೆ. ತರಗತಿ ಇನ್ನೇನೋ ಪ್ರಾರಂಭ ಆಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ವಿವರಗಳನ್ನ ಕೊಡ್ತಾರೆ. ನಮಸ್ಕಾರ.